ಹಾಯ್ ಸ್ಟೂಡೆಂಟ್ಸ್, ವೇದಾಂತು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ಕೆಎ ಒಂದು ಹೊಸ ಅಪ್ಡೇಟ್ ಅನ್ನ ಬಿಟ್ಟಿದೆ. ಅದೇನಪ್ಪ ಅಂತಂದ್ರೆ ಇಂಜಿನಿಯರಿಂಗ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದೆ. ಸೊ ಹಾಗಿದ್ರೆ ಇದನ್ನ ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಈ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅನ್ನೋದನ್ನ ನಾನು ಒಮ್ಮೆ ನಿಮಗೆ ತಿಳಿಸ್ಬಿಡ್ತೀನಿ. ಸೊ ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಈ ವರ್ಷ ಎಷ್ಟು ಇಂಜಿನಿಯರಿಂಗ್ ಕಾಲೇಜಸ್ಗಳಿದೆ, ಯಾವ ಯಾವ ಕಾಲೇಜ್ಗಳು ಎಲ್ಲಿ ಇದೆ ವಿತ್ ಪ್ಲೇಸ್ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಯಾವ ಯಾವ ಬ್ರಾಂಚ್ಗೆ ಎಷ್ಟೆಷ್ಟು ಸೀಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಕಾರ್ಡಿಂಗ್ ಟು ಕೆಟಗರಿ ವೈಸ್ ಯಾವ ರೀತಿ ಅದನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನ ಪ್ರತಿಯೊಂದು ಇನ್ಫಾರ್ಮೇಶನ್ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನೀವು ತಿಳ್ಕೋಬಹುದು. ಹಾಗೆ ನಾನು ಅವಾಗಲೇ ಹೇಳಿದ ಹಾಗೆ ಇದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ತಾತ್ಕಾಲಿಕವಾಗಿ ಬಿಟ್ಟಿರುವಂತಹ ಸೀಟ್ ಮ್ಯಾಟ್ರಿಕ್ಸ್. ನಿಮ್ಮ ರಿಸಲ್ಟ್ KCET ರಿಸಲ್ಟ್ ಆದ್ಮೇಲೆ ಮತ್ತೊಮ್ಮೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಅದು ಫೈನಲ್ ಆಗಿರುವಂತದ್ದಾಗಿರುತ್ತೆ. ಅದರಲ್ಲಿ ಬಹುಶಃ ಕಾಲೇಜಸ್ ಗಳನ್ನ ಆಡ್ ಮಾಡಬಹುದು, ಸೀಟ್ಗಳನ್ನ ಹೆಚ್ಚಿಗೆ ಮಾಡಬಹುದು, ಈ ರೀತಿ ಬದಲಾವಣೆ ಮಾಡುವಂತ ಸಾಧ್ಯತೆ ಇರುತ್ತೆ. ಅಂತೂ ಈಗಿನ ಮಟ್ಟಿಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಏನ್ ರಿಲೀಸ್ ಮಾಡಿದರೆ ಅದನ್ನ ನಾವು ನೋಡ್ಕೊಳ್ಳೋಣ. ಫೈನ್, ಓಕೆ. ಸೊ ಮಕ್ಕಳೇ, ಮೊದಲು KA ವೆಬ್ಸೈಟ್ಗೆ ಬರ್ತೀರಾ. ಇಲ್ಲಿ ಅಡ್ಮಿಷನ್ಸ್ ಅಥವಾ ಪ್ರವೇಶ ಅಂತ ಏನಿರುತ್ತೆ ಕನ್ನಡದಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ UGCET 2026 ಮೇಲೆ ಕ್ಲಿಕ್ ಮಾಡ್ತೀರಾ. ನಂತರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೀಟ್ ಮ್ಯಾಟ್ರಿಕ್ಸ್ ಅಂಡ್ ಕಟ್ ಆಫ್, ಇದ್ರ ಕೆಳಗಡೆಗೆ ಇದೆ ಇಂಜಿನಿಯರಿಂಗ್ 2026 ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂಡ್ ನೋಟಿಫಿಕೇಶನ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ನೋಟಿಫಿಕೇಶನ್ ಜೊತೆಗೆ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲವನ್ನ ಕೂಡ ಇದೇ ಒಂದು PDF ಅಲ್ಲಿ ನೀವು ತಗೋಬಹುದು, ನಿಮಗೆ ಕಾಣಿಸುತ್ತೆ. ಫೈನ್. ಸೊ ಸ್ಟಾರ್ಟಿಂಗ್ ಅವರು ಅಪ್ಡೇಟ್ ಅನ್ನ ನೋಟಿಫಿಕೇಶನ್ ಏನಿದೆ ಅಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಇದಾದ್ಮೇಲೆ ನಿಮಗೆ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಕಾಣಿಸುತ್ತೆ. ಫೈನ್. ಸೊ ದಿಸ್ ಇಸ್ ದ ಫಸ್ಟ್ ಪೇಜ್. ಓಕೆ. ಸೊ ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ VTU ಚಿಂತಾಮಣಿ ಚಿಕ್ಕಬಳ್ಳಾಪುರ. ಓಕೆ, ಈ ಒಂದು ಕಾಲೇಜ್ ನಾನು ಎಕ್ಸಾಂಪಲ್ ತಗೊಂಡು ಹೇಳ್ತಿರೋದು, ಮೊದಲನೇ ಕಾಲೇಜ್ ಅವ್ರು ಕೊಟ್ಟಿರುವಂತದ್ದು. ಇಲ್ಲಿ ಇದೇ ರೀತಿ ಸಾಕಷ್ಟು ಕಾಲೇಜಸ್ ಗಳನ್ನ ಕೊಡ್ತಾ ಹೋಗಿದ್ದಾರೆ. ಓಕೆ. ಸೊ ನೀವು ಇಲ್ಲಿ ನೋಡಬಹುದು ಕೋರ್ಸ್ ನೇಮ್ ಅಂದ್ರೆ ಈ ಕಾಲೇಜಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಈ ಕಾಲೇಜಲ್ಲಿ ಎಷ್ಟೆಷ್ಟು, ಈ ಕಾಲೇಜಲ್ಲಿ ಯಾವ ಬ್ರಾಂಚ್ ಇದೆ, ಯಾವ ಬ್ರಾಂಚ್ಗೆ ಎಷ್ಟೆಷ್ಟು ಸೀಟ್ಗಳು ಈ ವರ್ಷ ಹಂಚಿಕೆ ಆಗಿದೆ, ಒಟ್ಟು ಇಂಟೇಕ್ ಎಷ್ಟು ಈ ವರ್ಷ ಅಂದ್ರೆ ನೋಡಿ, CS ಗೆ 30. ಓಕೆ. ದೆನ್ CS ಅಲ್ಲೇ AIML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ 30. ಓಕೆ. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಗೆ 30, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಗೆ 30. ಈ ರೀತಿ ಟೋಟಲ್ ಇಂಟೇಕ್ ಈ ವರ್ಷ ಪ್ರತಿಯೊಂದು ಬ್ರಾಂಚಸ್ ಗೆ 30 ಡಿಸ್ಟ್ರಿಬ್ಯೂಟ್ ಆಗಿದೆ. ಹಾಗೆ KA ಗವರ್ಮೆಂಟ್ ಸೀಟ್ಸ್ ಗಳು ಎಷ್ಟಪ್ಪ ಅಂದ್ರೆ 30 ಈ ರೀತಿ. ಅರ್ಥ ಆಗ್ತಿದೆ ಅಲ್ಲ? ಸೊ ಇದರಲ್ಲಿ ಕೆಟಗರಿ ವೈಸ್ ಡಿವಿಷನ್ ಮಾಡಿದ್ದಾರೆ ಅಂತ ನಾನು ನಿಮಗೆ ಅವಾಗಲೇ ಹೇಳಿದೆ. ಸೊ PH 5% ಇದೆ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರುವಂತಹ, ಡಿಸಬಿಲಿಟಿ ಇರುವಂತಹ ಮಕ್ಕಳಿಗೆ ಎಷ್ಟೆಷ್ಟು ಸೀಟ್ಗಳು ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. SPL ಸ್ಪೆಷಲ್ ಕೆಟಗರಿ ಅಂಡರ್ ಅಲ್ಲಿ ಬರುವಂತಹ ಮಕ್ಕಳಿಗೆ ಎಷ್ಟೆಷ್ಟು ಸೀಟ್ಗಳು ಇಲ್ಲಿ ಇಲ್ಲ. ಓಕೆ, 3 ಬ್ರಾಂಚಸ್ ಗಳಲ್ಲಿ ಇಲ್ಲ, 1 ಬ್ರಾಂಚ್ಗೆ ಇದೆ. ಫೈನ್. ಇನ್ನು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ಎಷ್ಟೆಷ್ಟು ಸೀಟ್ಗಳು, ರಿಮೇನಿಂಗ್ ಕರ್ನಾಟಕ ಎಷ್ಟು ಸೀಟ್ಸ್ಗಳು. ಅಫ್ಕೋರ್ಸ್ ರಿಮೇನಿಂಗ್ ಕರ್ನಾಟಕ ಸೀಟ್ಸ್ಗಳೇ ಯಾವಾಗ್ಲೂ ಮೆಜಾರಿಟಿ ಇರುತ್ತೆ. ಬಿಕಾಸ್ ರಿಮೇನಿಂಗ್ ಕರ್ನಾಟಕ ಅಂದ್ರೆ ಎಲ್ಲಾ ಕರ್ನಾಟಕದ ಎಲ್ಲಾ ಭಾಗದಿಂದನೂ ಬಂದಿರುವಂತಹ ಯಾವುದೇ ಮಕ್ಕಳಾಗಿರಬಹುದು. ಓಕೆ, ಇದೆಲ್ಲ ಸ್ಪೆಷಲ್ ಆಗಿರುವಂತಹ ಕೆಟಗರಿ ಅಂಡರ್ ಅಲ್ಲಿ ಬರುತ್ತೆ. ಹೈದರಾಬಾದ್ ಕರ್ನಾಟಕ ಆಗಿರಬಹುದು, PH ಆಗಿರ್ಬೋದು. ಓಕೆ. ಸೊ ಮೆಜಾರಿಟಿ ಆಫ್ ದ ಸೀಟ್ಸ್ ಆರ್ ಅಂಡರ್ RK ರಿಮೇನಿಂಗ್ ಕರ್ನಾಟಕ ರೀಜನ್. ಓಕೆ. ಇನ್ನು SNQ ಅಲ್ಲಿ ಎಷ್ಟೆಷ್ಟು ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಓಕೆ. ಸೊ ನೀವಿಲ್ಲಿ ಹುಡುಕ್ತಾ ಹೋಗಬಹುದು, ಎಲ್ಲಾ ಕಾಲೇಜಸ್ ಗಳ ಬಗ್ಗೆ ನಿಮಗೆ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಇಲ್ಲಿ KA ವೆಬ್ಸೈಟ್ಗೆ ಹೋಗಿ ಇದನ್ನ ಚೆಕ್ ಮಾಡಿ. ಓಕೆ. ಸೊ ಕಾಲೇಜಸ್ ಗಳ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ ನ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.